ಪ್ರಭುತ್ವದ ಅತಿ ದೊಡ್ಡ ಹಬ್ಬ ಲೋಕಸಭಾ ಚುನಾವಣೆ. ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆ ಆಗ್ತಾ ಇದೆ. ಸೊ ಬೆಳ್ಳಂಬೆಳಗ್ಗೆ ಸಾಕಷ್ಟು ಮತದಾರರು, ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಸ್ವಾಮೀಜಿಗಳು, ನಮ್ಮ ಸಮಾಜದಲ್ಲಿರುವಂತಹ ವಿಶೇಷ ವ್ಯಕ್ತಿಗಳು ಎಲ್ಲರೂ ಕೂಡ ಬಂದು ವೋಟ್ ಚಲಾವಣೆ ಮಾಡ್ತಾ ಇದ್ದಾರೆ. ಇನ್ನು ತುಮಕೂರಿನ ಬಿಜೆಪಿಯ ಅಭ್ಯರ್ಥಿ ಸೋಮಣ್ಣ ಅವರು ಕೂಡ ಎನ್ಡಿಎ ಅಭ್ಯರ್ಥಿ ಸೋಮಣ್ಣ ತಮ್ಮ ವೋಟ್ ಚಲಾವಣೆ ಮಾಡ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸಬಹುದು. ಮತ್ತೊಂದು ಭಾಗದಲ್ಲಿ ಚಿಕ್ಕಬಳ್ಳಾಪುರ ಎನ್ಡಿಎ ಅಭ್ಯರ್ಥಿ ಸುಧಾಕರ್ ಅವರು ಪತ್ನಿ ಸಮೇತರಾಗಿ ಬೆಳಗ್ಗೆ ತಮ್ಮ ಹಕ್ಕನ್ನ ಚಲಾಯಿಸಿದ್ದಾರೆ. ಸೊ ಅವರಲ್ಲೂ ಕೂಡ ಅಭ್ಯರ್ಥಿಗಳಲ್ವಾ, ಆಬ್ವಿಯಸ್ಲಿ ಕುತೂಹಲ ಇದ್ದೇ ಇರುತ್ತೆ ಎಲ್ಲೇನಾಗಬಹುದು ಅಂತ. ಎಷ್ಟೇ ಗೆಲ್ಲುವಂತಹ ಕಾನ್ಫಿಡೆಂಟ್ ಇದ್ರೂ ಕೂಡ ಅವ್ರು ಇಷ್ಟು ದಿನ, ಇಷ್ಟು ತಿಂಗಳು, ಇಷ್ಟು ವಾರ ಅದೇನೇ ಸ್ಟ್ರಾಟಜಿಗಳನ್ನು ಮಾಡಿದ್ರು ಕೂಡ ಇವತ್ತಿನ ದಿನ ಇದೆಯಲ್ಲ ಅವರಲ್ಲೂ ಕೂಡ ಢವಢವ ಶುರುವಾಗ್ಬಿಟ್ಟಿರುತ್ತೆ. ಇನ್ನು ಚಿಕ್ಕಮಗಳೂರಲ್ಲೂ ನಮಗೆ ವಿಶೇಷವಾಗಿರುವಂಥ ಒಂದು ಫ್ರೇಮ್ ಕಾಣಿಸ್ತಾ ಇದೆ. ಮದುಮಗಳು ಬಂದು ವೋಟ್ ಚಲಾವಣೆ ಮಾಡ್ತಾ ಇದ್ದಾರೆ. ಸೊ ಈ ಮೂಲಕ ತುಂಬ ಜನರಿಗೆ ಅವರು ಕೂಡ ಮಾದರಿಯಾಗಿ ನಿಲ್ತಾರೆ. ನೋಡಿ, ನನ್ನ ಮದುವೆ ಸಂದರ್ಭದಲ್ಲೂ ಕೂಡ ನಾನು ಬಂದು ವೋಟ್ ಮಾಡಿದ್ದೀನಿ, ನೀವು ಮಾಡಿದ್ದೀರಾ ಅನ್ನುವಂತಹ ಪ್ರಶ್ನೆಯನ್ನ ಈ ಮದುಮಗಳು ವೋಟ್ ಚಲಾವಣೆ ಮಾಡೋ ಮೂಲಕ ಮಾಡ್ತಾ ಇದ್ದಾರೆ. ಚಿಕ್ಕಮಗಳೂರಿನ ಮತಗಟ್ಟೆಯ ಲೈವ್ ದೃಶ್ಯವನ್ನ ನೀವು ಗಮನಿಸಬಹುದು. ಈಗ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಬರ್ತಾ 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 ತುಂಬಾನೇ ವಿಶೇಷವಾಗಿರುವಂತಹ ಫ್ರೇಮ್ಸ್ಗಳು ಕೂಡ ನಮಗೆ ಗೋಚರಿಸ್ತವೆ. ಸೊ 3 ಅಭ್ಯರ್ಥಿಗಳನ್ನ ನೀವು ಗಮನಿಸಬಹುದು. ಇಬ್ಬರು ಎನ್ಡಿಎ ಅಭ್ಯರ್ಥಿ, ಒಬ್ರು ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ಅವರು ಇದ್ದಾರೆ ಸ್ಕ್ರೀನಲ್ಲಿ. ಅವರು ಕೂಡ ಕುಟುಂಬಸ್ಥರೊಂದಿಗೆ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿದ್ದಾರೆ. ಅವರಲ್ಲೂ ಕೂಡ ಉತ್ಸಾಹ ಇದೆ, ಅದರಲ್ಲೂ ಎದೆಯಲ್ಲಿ ಢವಢವ ಇದ್ದೇ ಇರುತ್ತೆ. ಅಲ್ಲಿ ಬರ್ತಾ ಇರುವಂತಹ ಕೈ ಮುಗಿದು ನಮಸ್ಕಾರ ಮಾಡೋ ಮೂಲಕ, ಶುಭಾಶಯವನ್ನು ತಿಳಿಸೋ ಮೂಲಕ ಅಫ್ಕೋರ್ಸ್ ತಮ್ಮ ಅಪೀಲನ್ನು ಅವರು ಮಾಡ್ತಾ ಇದ್ದಾರೆ. ಸೊ ಮಧ್ಯದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ತುಮಕೂರಿನ ಅಭ್ಯರ್ಥಿ ಎನ್ಡಿಎ ಅಭ್ಯರ್ಥಿ ವಿ ಸೋಮಣ್ಣ ಅವರಿದ್ದಾರೆ. ವಿ ಸೋಮಣ್ಣನವರು ಈ ಲೋಕಸಭಾ ಎಲೆಕ್ಷನ್ನ ಗೆಲ್ಲೇಬೇಕು ಅಂತ ಹೇಳಿ ಸಾಕಷ್ಟು ಸ್ಟ್ರಾಟಜಿಗಳನ್ನು, ಸಾಕಷ್ಟು ಪ್ರಚಾರವನ್ನು, ಬೇರೆ ಬೇರೆ ರೀತಿಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ವಿಧಾನಸಭಾ ಎಲೆಕ್ಷನ್ನಲ್ಲಿ 2 ವಿಧಾನಸಭಾ ಕ್ಷೇತ್ರಗಳಿಂದ ನಿಂತು ಅವರು ಸೋತರು. ಈಗ ಜಯನಗರದ ಮತಗಟ್ಟೆಗೆ ನಿರ್ಮಲಾ ಸೀತಾರಾಮನ್, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಬರ್ತಾ ಇದ್ದಾರೆ. ಅದರ ಲೈವ್ ದೃಶ್ಯವನ್ನ ಗಮನಿಸಬಹುದು. ತಮ್ಮ ಕುಟುಂಬ ಸಮೇತರಾಗಿ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತಗಟ್ಟೆಗೆ ಬರ್ತಾ ಇರುವಂತಹ ಲೈವ್ ದೃಶ್ಯವನ್ನ ಗಮನಿಸಬಹುದು. ಬೆಳಗ್ಗೆ 7:32 ಸಮಯ. ಸೊ ಈ ಸಂದರ್ಭದಲ್ಲಿ ತಮ್ಮ ಕುಟುಂಬಸ್ಥರೊಂದಿಗೆ ಅವರು ಕೂಡ ಬಂದು ತಮ್ಮ ಹಕ್ಕನ್ನ ಬೆಳ್ಳಂಬೆಳಗ್ಗೆ ಚಲಾಯಿಸ್ತಾ ಇದ್ದಾರೆ. ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಜಯನಗರ ಮತಗಟ್ಟೆಗೆ ಈಗ ಬಂದಿದ್ದಾರೆ. ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆಯಾಗಿ ರಾಜ್ಯಸಭೆಯಿಂದ ವಿತ್ತ ಸಚಿವೆಯಾಗಿ ಸೊ ಮೋದಿ ಸಂಪುಟದಲ್ಲಿ ಘರ್ಜಿಸ್ತಾ ಇರುವಂತಹ, ಗುಡುಕ್ತಾ ಇರುವಂತಹ ಒಬ್ಬ ನಾಯಕಿ, ಒಬ್ಬ ಸಚಿವೆ ಅಂತಂದ್ರೆ ಅದು ವಿತ್ತ ಸಚಿವೆ ಓಕೆ. ಈಗ ಗಮನಿಸ್ತಾ ಇದ್ದೀರಾ, ತುಮಕೂರಿನಿಂದ ಸಿದ್ಧಲಿಂಗ ಸ್ವಾಮೀಜಿಗಳು ಕೂಡ ತಮ್ಮ ವೋಟ್ ಮಾಡಿದ್ದಾರೆ, ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ. ಇನ್ನು ರಂಭಾಪುರಿ ಸ್ವಾಮೀಜಿಗಳು ಕೂಡ ಬೆಳ್ಳಂಬೆಳಗ್ಗೆ ಹೋಗಿ ವೋಟ್ ಮಾಡಿದ್ದಾರೆ. ಇನ್ನು ಜಯನಗರ ಮತಗಟ್ಟೆಯಲ್ಲಿ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ಅವರು ಬೆಳಗ್ಗೆನೆ ಹೋಗಿ ತಮ್ಮ ಹಕ್ಕನ್ನು ಚಲಾಯಿಸೋ ಮೂಲಕ ಅವರನ್ನ ಫಾಲೋ ಮಾಡುವಂತಹ ಮತ್ತು ಒಬ್ಬ ರೆಸ್ಪಾನ್ಸಿಬಲ್ ಸಿಟಿಸನ್ಸ್ಗೆ ಇರುವಂತಹ ಆ ಮೆಸೇಜನ್ನು ನಮ್ಮ ಸಮಾಜಕ್ಕೆ ರವಾನೆ ಮಾಡಿದ್ದಾರೆ. ಇನ್ನು ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಗಮನಿಸ್ತಾ ಇದ್ರೆ ನಿಮಗೆ ಸಂಪೂರ್ಣವಾಗಿರುವಂಥ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ. ಸೊ ನಮ್ಮ ಸ್ಕ್ರೀನ್ನ ಕೆಳಭಾಗದಲ್ಲಿ ನಿಮಗೆ ಇನ್ ಕೇಸ್ ನಿಮ್ಮ ಹತ್ರ ವೋಟರ್ ID ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಗುರುತಿನ ಚೀಟಿಯೊಂದಿಗೆ ಅಥವಾ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳೊಂದಿಗೆ ನೀವು ವೋಟ್ ಮಾಡಬಹುದು, ತಗೊಂಡು ಹೋಗಬಹುದು, ಅಲ್ಲಿರುವಂಥ ಚುನಾವಣಾ ಅಧಿಕಾರಿಗಳಿಗೆ ತೋರಿಸಬಹುದು ಅನ್ನುವಂತಹ ಇನ್ಫಾರ್ಮೇಷನ್ ಕೂಡ ಗಮನಿಸ್ತಾ ಇದ್ದೀರಾ. ಇನ್ನು ಜಯನಗರದ ಮತಗಟ್ಟೆಯಲ್ಲಿ ನಿರ್ಮಲಾ ಸೀತಾರಾಮನ್, ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಕುಟುಂಬ ಸಮೇತರಾಗಿ ಬಂದು
ಓಟ್ ಚಲಾವಣೆ ಮಾಡೋದಕ್ಕೆ ಮತಗಟ್ಟೆಗೆ ತೆರಳಿರುವಂತಹ ದೃಶ್ಯವನ್ನ ಗಮನಿಸಬಹುದು. ಈ ಸಂದರ್ಭದಲ್ಲಿ ತುಂಬಾ ಜನ ಸೀನಿಯರ್ ಸಿಟಿಸನ್ಸ್ ಬಂದು ತಮ್ಮ ಹಕ್ಕನ್ನ ಚಲಾವಣೆ ಮಾಡ್ತಾರೆ. ಅದು ಬೇರೆ ಬೇರೆ ಭಾಗದಲ್ಲಿ. ಸಹಜವಾಗಿ ಬೆಂಗಳೂರಲ್ಲಿ ವೋಟಿಂಗ್ ಪ್ರಮಾಣ ಕಡಿಮೆ, ವೋಟ್ ಮಾಡುವವರ ಸಂಖ್ಯೆ ಕಡಿಮೆ, ಪ್ರಶ್ನೆ ಮಾಡುವವರ ಸಂಖ್ಯೆ ಅತಿ ಹೆಚ್ಚು. ಅದರಲ್ಲೂ ಕೂಡ ಟ್ವೀಟ್ ಮಾಡಿ ಪ್ರಶ್ನೆಗಳನ್ನು ಮತ್ತು ಆಗ್ತಾ ಇರುವಂಥ ಸಮಸ್ಯೆಗಳನ್ನು ತೋರಿಸುವವರ ಸಂಖ್ಯೆ ಕೂಡ ಹೆಚ್ಚು. ಅದು ಒಳ್ಳೆಯದು. ಆದರೆ ಅದೆಲ್ಲವೂ ಕೂಡ ಸರಿಯಾದ ಸಮಯಕ್ಕೆ ಸೂಕ್ತ ವ್ಯಕ್ತಿಯಿಂದ ಆಗಬೇಕು ಅಂತಂದರೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡುವಂತಹ ದಿನ ಸಂದರ್ಭ ಇವತ್ತು ಬಂದಿದೆ. ಹಾಗಾಗಿ ಇವತ್ತು ನಿಮ್ಮ ಹಕ್ಕನ್ನು ನೀವು ಚಲಾವಣೆ ಮಾಡೋ ಮೂಲಕ ನಿಮಗೆ ಬೇಕಾಗಿರುವಂತಹ ಬದಲಾವಣೆ, ಬೇಕಾಗಿರುವಂತಹ ಅಭಿವೃದ್ಧಿ, ಸಮಸ್ಯೆಗಳನ್ನು ಹೋಗಲಾಡಿಸುವಂತಹ ರೀತಿ, ಇದೆಲ್ಲದರ ಬಗ್ಗೆ ನೀವು ಮಾತನಾಡಬಹುದು, ಆ ಚೇಂಜನ್ನು ಬಯಸಬಹುದಾಗಿದೆ. 7 ಗಂಟೆಯಿಂದ ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ಮತದಾನ ಮಾಡಬಹುದು. 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಕರ್ನಾಟಕದ ಸದರ್ನ್ ಪಾರ್ಟ್ ಅಂತಲೇ ನಾವು ಕರೀಬಹುದು, ಕರ್ನಾಟಕದ ದಕ್ಷಿಣ ಭಾಗ ಅಂತಲೇ ನಾವು ಕರೀಬಹುದು. ಆ ದಕ್ಷಿಣ ಭಾಗದ 14 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಮತದಾನ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಜನ ಬೆಂಗಳೂರಲ್ಲಿ ಕೆಲಸ ಮಾಡೋರು ತಮ್ಮ ಊರುಗಳಿಗೆ ತೆರಳಿದ್ದಾರೆ. ಯಾಕಂದ್ರೆ ಅವರು ವೋಟ್ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ. ಆದರೆ ಬೆಂಗಳೂರಲ್ಲೇ ನೀವು ವೋಟರ್ ID ಇದ್ದು ಅಥವಾ ವೋಟಿಂಗ್ ಬೂತ್ ಇದ್ದು ಎಲ್ಲವೂ ಇದ್ದು ಯಾರೆಲ್ಲ ವೋಟ್ ಮಾಡಬಾರ್ದು ಅಥವಾ ವೋಟ್ ಮಾಡೋದ್ರ ಬಗ್ಗೆ ಅಸಡ್ಡೆ ತೋರ್ತಿರೋ ಅದೆಲ್ಲವನ್ನ ಬಿಟ್ಟು ಹಾಕಿ ಇವತ್ತೊಂದಿನ ವೋಟ್ ಮಾಡಿ ನಿಮ್ಮ ಹಕ್ಕನ್ನು ನೀವು ಚಲಾಯಿಸಿ. ಇನ್ನು ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ವೋಟಿಂಗ್ ಪ್ರಮಾಣ ಇವತ್ತಿನ ದಿನ ಈ ವರ್ಷ ಹೇಗಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸ್ಕ್ರೀನ್ ಗಮನಿಸ್ತಾ ಇದ್ದೀರಾ, ತುಂಬಾ ಜನ ಸೀನಿಯರ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.